ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗೆ ಸ್ವಾಗತ. ಸ್ನಾನದ ಬಗ್ಗೆ ಹಲವಾರು ಗೊಂದಲಗಳಿರುತ್ತೆ. ಸರ್, ಬಿಸಿನೀರು ಸ್ನಾನ ಮಾಡಬೇಕಾ, ತಣ್ಣೀರು ಸ್ನಾನ ಮಾಡಬೇಕಾ? ನಮ್ಮ ಮೋಟಿವೇಶ್ನಲ್ ಕೋಚ್ ಹೇಳಿದರು ತಣ್ಣೀರು ಸ್ನಾನ ಮಾಡಿದರೆ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಅಂತ. ಅಥವಾ ನಮಗೆ ಬಿಸಿನೀರು ಸ್ನಾನ ಮಾಡಿದ ಮೇಲೆ ಕೂದಲು ತುಂಬ ಜಾಸ್ತಿ ಉದುರೋಯ್ತು ಸರ್, ಏನು ಸರ್ ಇದಕ್ಕೆ ಸೊಲ್ಯೂಷನ್, ಹೇಗೆ ಮಾಡಬೇಕು? ಆಯುರ್ವೇದದಲ್ಲಿ ಇದರ ಬಗ್ಗೆ ಏನಾದರೂ ರೆಫರೆನ್ಸ್ ಇದೆಯಾ ಸರ್? ಆಯುರ್ವೇದ ದಿನಚರಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್ ಅಂತ ಹೇಳೋರಿಗೆ ಈ ವಿಡಿಯೋ. ಸೊ ಬಿಸಿ ನೀರು ಅಥವಾ ತಣ್ಣೀರು ಸ್ನಾನ ಯಾವುದು ಒಳ್ಳೆಯದು ಅಂತ ಹೇಳೋದಕ್ಕೆ ನಾನು ಇವತ್ತು ಇಲ್ಲಿದ್ದೇನೆ. ಜಾಸ್ತಿ ನಾನು ಇಲ್ಲಿ ಮಾತಾಡ್ತಿರೋದು ಆಫ್ಕೋರ್ಸ್ ಪ್ರದೇಶಗಳ ಮೇಲೆ, ಅಥವಾ ಏನು ನಾವು ದೇಶ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ. ದೇಶ ಅಂದರೆ ಭಾರತ, ಅಫ್ಘಾನಿಸ್ತಾನ ಹಾಗೆ ಅಲ್ಲ. ದೇಶ ಅಂದರೆ ನಾವು ಇರುವಂತಹ ಸ್ಥಳ, ಅದು ಸಿಟಿ ಆಗಿರ್ಬೋದು, ಏರಿಯಾ ಆಗಿರ್ಬೋದು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಿ ನಾನು ಬಿಸಿ ನೀರು ಓಕೆ ಅಂತ ಹೇಳ್ತೇನೆ, ಅಲ್ಲಿ ತುಂಬ ಎನ್ವಿರಾನ್ಮೆಂಟ್ ಬಿಸಿಯಾಗಿದೆ ಅಂತ ಹೇಳಿದರೆ ಅವರು ಸ್ವಲ್ಪ ಅಲ್ಲಿ ತಣ್ಣೀರ ಸ್ನಾನವನ್ನು ಮಾಡಬಹುದು. ಸೊ ಇದು ಕಂಡೀಷನ್ಸ್ ಅಪ್ಲೈ ಆಗಿರುವಂಥದ್ದು. ಆದರೆ ಜನರಲ್ ರೂಲ್ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಮ್ಮ ದೇಹವನ್ನು ನಾವು 3 ಭಾಗದಲ್ಲಿ ವಿಭಜನೆ ಮಾಡಿದರೆ, ಒಂದು ಶಿರಸ್ ಅಂದರೆ ತಲೆಯ ಭಾಗ ಅಂತ ಇಷ್ಟೇ, ಕುತ್ತಿಗೆಯಿಂದ ಮೇಲೆ. ಒಂದು ಮಧ್ಯಭಾಗ, ಕುತ್ತಿಗೆಯಿಂದ ಹೊಕ್ಕಳುವರೆಗೂ ಅಥವಾ ಸೊಂಟದವರೆಗೂ. ಒಂದು ಸೊಂಟದ ಕೆಳಗಡೆ ಅಂದರೆ ಕಾಲಿಗಳೆಲ್ಲ ಅಂತ. ಸೊ 3 ವಿಭಜನೆ ಮಾಡಿದರೆ ನಮ್ಮ ಶರೀರವನ್ನು. ನೀರಿನಲ್ಲೂ ಕೂಡ 3 ವಿಭಜನೆ ಮಾಡಬೇಕು. ಒಂದಕ್ಕೆ ಬೆಸ್ಟ್ ಅಂತ. ನೀರಿನಲ್ಲಿ ಹೇಗೆ ಸರ್ ಮೂರು ವಿಭಜನೆ ಮಾಡಲಿಕ್ಕಾಗುತ್ತೆ ಅಂತ ಹೇಳಿದರೆ, ಮೊದಲನೇದು ಲ್ಯೂಕ್ ವಾರ್ಮ್ ಅಂತ, ಉಗುರು ಬೆಚ್ಚಿಗೆ ಅಂತ. ಲ್ಯೂಕ್ ವಾರ್ಮ್ ಸ್ವಲ್ಪ ಬಿಸಿ ಇರುತ್ತೆ, ಉಗುರು ಬೆಚ್ಚಗೆ ನೀರು. ಸೊ ಉಗುರು ಬೆಚ್ಚಗೆ ನೀರು ನಮ್ಮ ತಲೆಗೆ ಒಳ್ಳೆಯದು, ಅಥವಾ ನಮ್ಮ ತಲೆ ಸ್ನಾನಕ್ಕೆ ಒಳ್ಳೆಯದು. ಎಲ್ಲಿ ತುಂಬ ಉಷ್ಣವಾಗಿದೆ ಅಲ್ಲಿ ಡೆಫಿನೆಟ್ಲಿ ತಣ್ಣೀರು ಸ್ನಾನನೇ ಒಳ್ಳೆಯದು ತಲೆಗೆ. ಶೀತಲ ಜಲ ಅಂತ ಹೇಳ್ತೇವೆ, ಅಥವಾ ನಾರ್ಮಲ್ ಟೆಂಪ್ರೇಚರ್ಗೆ ಏನಿರುತ್ತೆ ನೀರು, ಅದು ಒಳ್ಳೆಯದು. ಇನ್ನು ಮಧ್ಯಭಾಗದಲ್ಲಿ ವಾರ್ಮ್ ವಾಟರ್ ಅಂತ, ಉಗುರು ಬೆಚ್ಚಗೆ ಏನಿರುತ್ತೆ ಅಲ್ಲಿ ಬೆಚ್ಚಗೆ ನೀರು ಅಂತ, ಸ್ವಲ್ಪ ಅದಕ್ಕಿಂತ ಜಾಸ್ತಿ. ಇನ್ನು ಕಟಿ ಅಥವಾ ನಮ್ಮ ಹೊಕ್ಕಳು ಅಥವಾ ಸೊಂಟದ ಕೆಳಗಡೆ ಭಾಗ, ಕಾಲುಗಳೇನಿದೆ ಅಲ್ಲಿ ಬಿಸಿ ನೀರು ಅಂತ. ನೋಡಿ, ಲ್ಯೂಕ್ ವಾರ್ಮ್, ವಾರ್ಮ್, ಹಾಟ್. ಲ್ಯೂಕ್ ವಾರ್ಮ್ ವಾಟರ್, ವಾರ್ಮ್ ವಾಟರ್, ಹಾಟ್ ವಾಟರ್. ತಲೆಯ ಭಾಗ, ಮಧ್ಯಭಾಗ, ಕೆಳಭಾಗ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಈಸಿಯಾಗಿದೆ. ಸೊ ಬೈ ಚಾನ್ಸ್ ಇಲ್ಲ ಸರ್ ನನಗೆ ಬಿಸಿನೀರೇ ಇಷ್ಟ ಸರ್, ನಾನು ಬೆಳಿಗ್ಗೆ ಎದ್ದುಬಿಟ್ರೆ ಅರ್ಧ ಗಂಟೆ ಗೀಸರ್ ಹಾಕಿಬಿಟ್ಟು ತಲೆ ಮೇಲೂ ಕೂಡ ಅದೇ ಸ್ನಾನ ಮಾಡ್ತೇನೆ ಅಂತ ಹೇಳೋರಿಗೆ ವಾರ್ನಿಂಗ್ ಏನಪ್ಪ ಅಂತ ಹೇಳಿದರೆ, ಹೇರ್ ಲಾಸ್ ಜಾಸ್ತಿ ಆಗುತ್ತೆ, ನಿಮಗೆ ಬಿಳಿ ಕೂದಲು ಜಾಸ್ತಿ ಆಗುತ್ತೆ, ಬೇಗನೆ ಆಗುತ್ತೆ. ಸೊ ಬಿಸಿ ನೀರನ್ನು ಅಧೋಕಾಯ ಅಥವಾ ಹೊಕ್ಕಳದ ಕೆಳಗಡೆ ಭಾಗ ಏನಿದೆ ನಮ್ಮ ದೇಹದಲ್ಲಿ ಅಲ್ಲಿ ಒಳ್ಳೆಯದು. ಇನ್ನು ಮಧ್ಯಮ ಭಾಗ ಏನಿರುತ್ತೆ ಅಥವಾ ಮಧ್ಯಭಾಗ ಏನಿರುತ್ತೆ ಅಲ್ಲಿ ವಾರ್ಮ್ ವಾಟರ್. ತುಂಬ ಬಿಸಿ ಇರಬಾರ್ದು, ತುಂಬ ಕೋಲ್ಡ್ ಕೂಡ ಇರಬಾರ್ದು. ಸರ್, ಇವಾಗ ಬಿಸಿ ಮತ್ತು ಕೋಲ್ಡ್ ಅನ್ನೋದು ಕೂಡ ಅದು ಒಂದೊಂದು ಇಂಡಿವಿಜುವಲ್ಗೆ ತುಂಬ ಬಿಸಿ ಅಂದರೆ ಅದು ತುಂಬ ಕೋಲ್ಡ್ ಇರುತ್ತೆ, ಆ ಟೈಪು ಇರುತ್ತೆ. ಸೊ ಜನರಲಾಗಿ ಹೇಳ್ತಿರೋದು ನಾನು ಇದನ್ನು. ಇನ್ನು ಯಾರಿಗೆಲ್ಲ ಕೂದಲಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಿದೆ, ಅದು ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಹೇಳ್ತೀವಿ, ಅಂದರೆ ತುಂಬ ಬೇಗನೆ ಬಿಳಿ ಕೂದಲಾಗಿರೋದಾಗಲಿ, ಹೇರ್ ಲಾಸ್ ಆಗಿರೋದಾಗಲಿ, ಅವರೆಲ್ಲ ಕೂಡ ಆದಷ್ಟು ಉಗುರು ಬೆಚ್ಚಗೆ ಅಥವಾ ಸ್ವಲ್ಪ ತಣ್ಣಗಿರುವಂಥ ನೀರನ್ನೇ ಅವರು ಶಿರಸ್ಸಿಗೆ ಅಂದರೆ ತಲೆಯ ಮೇಲೆ ಹಾಕೋದು ಒಳ್ಳೆಯದು. ಈ ರೆಫರೆನ್ಸ್ ಕ್ಲಿಯರ್ ಆಗಿದೆ ಆಯುರ್ವೇದದಲ್ಲಿ. ಟೆಂಪ್ರೇಚರ್ ಏನೇನಿರುತ್ತೆ, ತುಂಬ ಶೀತ ಇರುವಂಥ ಪ್ರದೇಶದಲ್ಲಿರ್ತಾರೆ, ಅಲ್ಲಿ ಉಷ್ಣ ಇರುವಂಥ ನೀರು ಯೂಸ್ ಮಾಡಲೇಬೇಕು ಅಂತ ಟೈಮಲ್ಲಿ ಡೆಫಿನೆಟಾಗಿ ಯೂಸ್ ಮಾಡಬೇಕು. ಆದರೆ ಜನರಲ್ಲಾಗಿ ನಮ್ಮ ಇವಾಗ ಕರ್ನಾಟಕದಲ್ಲಿ ಹೇಗೆ ಟೆಂಪ್ರೇಚರ್ಸ್ಗಳೆಲ್ಲ ನಾರ್ಮಲ್ ಆಗಿರುತ್ತೆ, ಅಂದರೆ ತುಂಬ ಜಾಸ್ತಿನೂ ಇರಲ್ಲ, ತುಂಬ ಕಡಿಮೆನೂ ಇರಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಅಭ್ಯಾಸವನ್ನು ಮಾಡೋದು ತುಂಬ ಒಳ್ಳೆಯದು. ಸೊ ಈ ರೀತಿ ಅಭ್ಯಾಸ ಮಾಡಿದರೆ ಅವರಿಗೆ ಓವರಾಲ್ ಒಳ್ಳೆಯದಾಗುತ್ತೆ ಅಂತ. ಸೊ ಓವರಾಲ್ ಒಳ್ಳೆಯದು ಅಂದರೆ ಅವರ ಶರೀರಕ್ಕಾಗಲಿ, ಮಾನಸಿಕ ಸದೃಢತೆಗಾಗಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈ ಬಿಸಿನೀರು ಮತ್ತು ತಣ್ಣೀರಿನ ಸ್ನಾನದ ಕನ್ಸೆಪ್ಟ್ ಏನಿದೆ ಅದರ ಬಗ್ಗೆ ಏನು ಮಾಹಿತಿ ಇತ್ತು ಅದನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ.